ಒಂದನೇ ತಾರೀಕಿಂದ ಇವತ್ತಿನವರೆಗೂ ಫ್ಲೆಕ್ಸ್ಗಳು ಇವತ್ತು ರಾರಾಜಿಸ್ತವೆ. ಇವತ್ತು ಯಾವ ರೋಡಗನ ಹೋಗಿ, ಯಾವ ಮರದಲ್ಲನ ನೋಡಿ, ಯಾವ ಲೈಟ್ ಕಂಬದಲ್ಲನ ನೋಡಿ, ಯಾವ ಸಣ್ಣ ಗಿಡದಲ್ಲ ನೋಡಿ, ಇಂಥವಕ್ಕೆ ಎಲ್ಲಾ ಕಡೆಗೂ ಫ್ಲೆಕ್ಸ್ ಮೇಲೆ ಫ್ಲೆಕ್ಸ್ ಮೇಲೆ ಫ್ಲೆಕ್ಸ್ ಹುಟ್ಟದಬ್ಬದವು. ಪರ್ಮಿಷನ್ ಬೇಕಿಲ್ವ ಅದಕ್ಕೆ? ಇವ್ರಿಗೊಂದು ಕಾನೂನು, ಇವ್ರು ಪಾಪ ಈ ಅಮಾಯಕರು ಸಣ್ಣ ಪುಟ್ಟ ಅಂಗಡಿಯರ್ಗೊಂದು ಕಾನೂನು ಇದೆಯಾ? ಯಾವನ್ ಹೇಳಿದ್ದಿದ್ರನ್ನ? ಯಾವನ್ ಹಾಕಿದ್ದಿದ್ರನ್ನ? ಏನ್ ಮಾಡ್ತಾರೆ ಇಂಜಿನಿಯರ್ಗಳು? ಏನ್ ಮಾಡ್ತಾರೆ ಜೆಸಿಗಳು? ಪಕ್ಕದಲ್ಲಿ ಹಾಸ್ಪಿಟಲ್ ಇದ್ಕೊಂಡು, ಮುಂದೆ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ ಹೋಗಿ ಹಾಸ್ಪಿಟಲ್ ಪಕ್ಕದಲ್ಲೇ ಅಟ್ಯಾಚ್ ಬಿಲ್ಡಿಂಗ್ ನಲ್ಲಿ ಕೌಂಟರ್ ಮಾಡ್ಕೊಂಡು CL7 ಮಾಡಿ ನೀವೇ ಇವತ್ತು ಎಲ್ಲ ಇದು ಮಾಡ್ತಾ ಇದ್ದೀರಲ್ಲ. ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ ಇವತ್ತು ಕ್ಷೇತ್ರದಲ್ಲಿ. ಈ ತರ ಎಲ್ಲ ನೀವು ಮಾಡ್ಕೊಂಡು ಹೋದ್ರೆ ನಿಮ್ಗೆ ನಿಜವಾಗೂ ನಿಮ್ಗೆ ಒಳ್ಳೇದಾಗಲ್ಲ. ನಿಮ್ಗೆ ಏನ್ ಈ ಅಧಿಕಾರಿಗಳಿಗೆ ಇವೆಲ್ಲ ಗೊತ್ತಾಗಲ್ವಾ? ಬಡವರ್ಗೂ ನ್ಯಾಯ, ಬಲಗಾರರಿಗೂ ನ್ಯಾಯ. ಏನ್ ಕಿರುಕುಳ ಕೊಡ್ತಾರೆ ಬರ್ಲಿಂದ. ನಮ್ಮ ದಾಸಹಳ್ಳಿ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ನಾಗರಿಕ ಬಂಧುಗಳಿಗೆ ಕೆಲವು ವಿಚಾರ ಅವ್ರ ಗಮನಕ್ಕೆ ಹೋಗ್ಬೇಕು ಅಂತ ಇವತ್ತು ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಏನಂದರೆ, ಈ ಕ್ಷೇತ್ರದಲ್ಲಿ ಯಾರೇ ಒಂದು ಅಂಗಡಿಗಳು, ಯಾವನ ಸಣ್ಣ ಪುಟ್ಟ ಅಂಗಡಿಗಳು ಅಂದರೆ ಯಾವುದೋ ಒಂದು ಪೂಜೆ ಸಾಮಗ್ರಿ ಅಂಗಡಿ ಮತ್ತು ಸೂಪರ್ ಮಾರ್ಕೆಟು, ಹೆಲ್ತ್ ಯಾವುದೋ ಲ್ಯಾಬು, ಯಾವುದೋ ಒಂದು ಲೆನ್ಸು ಕನ್ನಡಕ ಅಂಗಡಿ, ಕ್ಲಿನಿಕ್ ಯಾವುದೋ ಒಂದು ಸಣ್ಣ ಪುಟ್ಟ ಕ್ಲಿನಿಕ್ಗಳು, ಮತ್ತು ಯಾವುದೋ ಒಂದು ಸಿರಾಮಿಕ್ಸ್ ಅಂಗಡಿ, ಮತ್ತು ಡೆಂಟಲ್ ಕೇರು, ಇನ್ನೂ ಹಲವಾರು ಸಣ್ಣ ಪುಟ್ಟ ಅಂಗಡಿಗಳು ಇವತ್ತು ಈ ಕ್ಷೇತ್ರದಾಗ ಎಲ್ಲಾನ ಅಂಗಡಿಗಳು ತೆರೆದು ಓಪನ್ ಮಾಡ್ಕೊಳಕ್ಕೆ ಒಂದು ಅಂಗಡಿದು ಫ್ಲೆಕ್ಸ್ ಹಾಕ್ತಾರೆ. ಆ ಫ್ಲೆಕ್ಸ್ ಹಾಕಿದರೆ ದಾಸಹಳ್ಳಿ ಕ್ಷೇತ್ರದಲ್ಲಿ BBMPರು ಮತ್ತು ಪೊಲೀಸ್ ಸ್ಟೇಷನ್ನಿಂದ ಹೋಗಿ BBMP ಹೋಗಿಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಒಂದು FIRಗಳು ಹಾಕ್ಸಿದ್ದಾರೆ. ಇಷ್ಟು ಈ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಅಂಗಡಿ, ಯಾವ ಒಂದು 8, 10, 6, 5, 5 ಇಂಥ ಸಣ್ಣ ಪುಟ್ಟ ಅಂಗಡಿಗಳಿಗೆ ಮಾಡ್ಕೊಳಕ್ಕೆ ಇವ್ರಿಗೆ ಅನಧಿಕೃತ ಅಂತ ಹೇಳ್ಬಿಟ್ಟು ಇವ್ರಿಗೆ FIR ಹಾಕಿ ಇವ್ರನ್ನ ಕೋರ್ಟಿಗೆ ಕಳಿಸ್ಯವ್ರೆ. ಇಲ್ಲಿ ಕ್ಷೇತ್ರದ ತಾವೆಲ್ಲ ನೋಡ್ತಾ ಇದ್ದೀರಾ, ಒಂದನೇ ತಾರೀಕಿಂದ ಇವತ್ತಿನವರೆಗೂ ಫ್ಲೆಕ್ಸ್ಗಳು ಇವತ್ತು ರಾರಾಜಿಸ್ತವೆ. ಇವತ್ತು ಯಾವ ರೋಡಗನ ಹೋಗಿ, ಯಾವ ಮರದಲ್ಲನ ನೋಡಿ, ಯಾವ ಲೈಟ್ ಕಂಬದಲ್ಲನ ನೋಡಿ, ಯಾವ ಸಣ್ಣ ಗಿಡದಲ್ಲ ನೋಡಿ, ಇಂಥವಕ್ಕೆ ಎಲ್ಲ ಕಡೆಗೂ ಫ್ಲೆಕ್ಸ್ ಮೇಲೆ ಫ್ಲೆಕ್ಸ್ ಮೇಲೆ ಫ್ಲೆಕ್ಸ್ ಹುಟ್ಟದಬ್ಬದವು. ಇವತ್ತು ಇಡೀ ಸುಂಕದಕಟ್ಟೆ ಅಂತ ಹಿಡಿದು ಲಕ್ಷ್ಮೀಪುರದವರೆಗೂ, ಬಾಣಾವರ ಮೂಲೆವರೆಗೂ, ಹೆಸರುಘಟ್ಟ ರೋಡವರೆಗೆ ತುಂಬ ಆಗಿಬಿಟ್ಟಿದ್ದಾರೆ. ಇದಕ್ಕೆ ಇದು ಅನಧಿಕೃತ ಅಲ್ವಾ? ಇದಕ್ಕೇನು ಯಾವುದು ಇದು ಪರ್ಮಿಷನ್ ಬೇಕಿಲ್ವ ಅದಕ್ಕೆ? ಇವ್ರಿಗೊಂದು ಕಾನೂನು, ಇವರು ಪಾಪ ಈ ಅಮಾಯಕರು ಸಣ್ಣ ಪುಟ್ಟ ಅಂಗಡಿಯವ್ರಿಗೊಂದು ಕಾನೂನು ಇದೆಯಾ? ಯಾವನ್ ಹೇಳಿದ್ದಿದ್ರನ್ನ? ಯಾವನ್ ಹಾಕಿದ್ದಿದ್ರನ್ನ? ಇದನ್ನೇನು ಇವ್ರ ಕಣ್ಣಿಗೆ ಹೇಳಿಕೊಂಡವ್ರು ಇದನ್ನ? ಏನು ಮಾಡ್ತಾರೆ ಇಂಜಿನಿಯರ್ಗಳು? ಏನು ಮಾಡ್ತಾರೆ ಜೆಸಿಗಳು? ಕಮಿಷನರ್ಗಳು ಅಲ್ಲ, ಸೇವಕರಲ್ಲ, IAS ಆಫೀಸರ್ಗಳು, KS ಆಫೀಸರ್ಗಳು, ನಿಮಗೆ ಕಣ್ಣಿಗೆ ಕಾಣೋದಿಲ್ವ ಇವೆಲ್ಲ? ಇವ್ರಿಗೆ ಮಾತ್ರ ಹೋಗ್ಬಿಟ್ಟು ಪಾಪ ಇವ್ರು ಹೋಗಿ ಸಣ್ಣ ಪುಟ್ಟ ಅಂಗಡಿ FIR ಹಾಕಿ ಇವತ್ತು ಕೋರ್ಟ್ಗೆ ಹೋಗಿ ಲಾಯರ್ ಇಟ್ಕೊಂಡು ಹೋಗ್ಬಿಟ್ಟು ಇವರು ಬೇಲ್ ತಗೊಂಡು ಇವರು ಫೈನ್ ಕಟ್ಬಿಟ್ಟು ಬರ್ತಾ ಇದ್ದಾರೆ. ಇವರು ಇಡೀ ಕ್ಷೇತ್ರದಲ್ಲಿ ಇದು ನಡೀತಾರೆ. ಇಲ್ಲಿ ನೋಡಿ, ಒಂದು ಹೆಚ್ಚಿಗೆ 10-15 ಇವತ್ತು ಕಾಪಿಗಳು ಇವತ್ತು ಇವ್ರಿಗೆಲ್ಲ FIR ಹಾಕ್ಯಾರೆ. ಇಷ್ಟು ಜನ ಬಂದು 3-4 ದಿವಸದಿಂದ ನಮ್ಮ ಮನೆ ಹತ್ರ ಬಂದಿವರು ಏನಣ್ಣ, ಇಡೀ ಕ್ಷೇತ್ರದಲ್ಲಿ ನೀವು ರಾಜಕೀಯದವ್ರು ಏನು ಬೇಕಾದ್ರೂ ಹಾಕೊಬೋದು, ನಾವು ಸಣ್ಣ ಪುಟ್ಟ ಒಂದು ಅಂಗಡಿ ಮುಂದೆ ನಾವು ಒಂದು ಇದ್ರನ್ನ ಹಾಕ್ಕೊಂಡ್ರೆ ನಮಗೆ FIR ಹಾಕಿದ್ದಾರೆ, ಯಾವ ನ್ಯಾಯ ಇದು ಅಂತ ಅವರು ಪಾಪ ಹೆಂಗಸರು ಮಕ್ಕಳು ಬಂದು ಅಳ್ತಾವ್ರು. ಇದನ್ನ ನೋಡಿ ಯಾವ ಸ್ಥಿತಿ ನಮ್ಮ ದಾಸಹಳ್ಳಿ ಕ್ಷೇತ್ರದಲ್ಲಿ ಯಾವ ಸ್ಥಿತಿ ಬಂದಿದೆ ಇವತ್ತು. ಯಾಕೆ ಹೇಳ್ತೀವಿ, ಈ ಕ್ಷೇತ್ರದ ಎಲ್ಲ ನನ್ನ ಗೌರವಾನ್ವಿತ ಬಂಧುಗಳು ಇದನ್ನ ಗಮನಿಸ್ಬೇಕು. ಇದನ್ನ ದಯಮಾಡಿ ಹೇಳ್ತಾ ಇದ್ದೀನಿ, ಇದು ಗಮನಿಸ್ಬೇಕು. ಏನು ಇವತ್ತು ಎಲ್ಲ ಕಾರ್ಯಕರ್ತರಿಗೆ ನೀನು ಇಷ್ಟು ಫ್ಲೆಕ್ಸ್ ಹಾಕಬೇಕು, ನೀನು ಇಷ್ಟು ಫ್ಲೆಕ್ಸ್ ಹಾಕಬೇಕು, ಇಷ್ಟು ಜನ ಕರ್ಕೊಂಬರ್ಬೇಕು,
ಇದು ಈ ಕ್ಷೇತ್ರದಲ್ಲಿ ಇದು ತಾವೆಲ್ಲ ಇದು ನನ್ನ ಪ್ರೀತಿಯ ಗೌರವಾನ್ವಿತ ನಾಗರಿಕ ಬಂಧುಗಳು ಇದನ್ನು ಗಮನಿಸ್ಬೇಕು. ಇದನ್ನು ಗಮನಿಸ್ಬೇಕು. ಇದನ್ನು ದಯಮಾಡಿ ಹೇಳ್ತಾ ಇದ್ದೀನಿ. ಇದನ್ನು ಎಲ್ಲ ನನ್ನ ಗೆಳೆಯರು, ಸ್ನೇಹಿತರು, ನನ್ನ ತಂದೆ ತಾಯಿಗಳು ಯಾರಿದ್ದಾರೆ ಇದನ್ನೆಲ್ಲ ಗಮನಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಏನು ಇವತ್ತು ಎಷ್ಟು ಜನಗಳಿಗೆ ಇವತ್ತು ಇದನ್ನು ಯಾವುದನ್ನ ಒಂದು ಒಳ್ಳೆ ಕೆಲಸ ಕಾರ್ಯಗಳು, ಯಾವುದನ್ನ ಒಳ್ಳೆ ಒಂದು ಮಕ್ಳುಗಳಿಗೆ, ಯಾವುದನ್ನ ಒಂದು ಸ್ಕೂಲ್ ಇನ್ಸ್ಟಿಟ್ಯೂಷನ್ನವ್ರಿಗೆ ಏನಾನ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಯಾರೋ ನಾವು ನೋಡಿದ್ದೀವಿ. ಇವತ್ತು ಒಳ್ಳೆ ಕೆಲಸ ಇವತ್ತು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಇವತ್ತೆಲ್ಲ ಎಲ್ಲಿ ನೋಡಿರೋ ಅಲ್ಲಿ ಇವತ್ತು ಏನು CL7 ವೈನ್ ಸ್ಟೋರ್, MRP ಶಾಪ್, ತಾವೇ ಇವತ್ತು ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದ್ದುಕೊಂಡು ಮುಂದೆ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮತ್ತು ಸಾಕಷ್ಟು ಅಲ್ಲಿ ಲೇಔಟ್ಗಳು ಇವತ್ತು ಬಡಾವಣೆ ಜನ ಸಾವಿರಾರು ಲಕ್ಷಾಂತರ ಜನ ಹೋಗ್ತಾರೆ. ಅಲ್ಲಿ ಹೋಗಿ ಹಾಸ್ಪಿಟ್ಲು ಪಕ್ಕದಲ್ಲೇ ಅಟ್ಯಾಚ್ ಬಿಲ್ಡಿಂಗ್ನಲ್ಲಿ ಕೌಂಟ್ರು ಮಾಡ್ಕೊಂಡು CL7 ಮಾಡಿ ನೀವೇ ಇವತ್ತು ಎಲ್ಲ ಇದು ಮಾಡ್ತಾ ಇದ್ದೀರಲ್ಲ. ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ ಇವತ್ತು ಈ ಕ್ಷೇತ್ರದಲ್ಲಿ. ಮೊನ್ನೆ ಸುಂಕುದಕಟ್ಟೆಯಲ್ಲಿ ಆ ಓಂ ಶಕ್ತಿ ದೇವಸ್ಥಾನ ಪಕ್ಕದಲ್ಲಿ ಈ BBMP ಅವರು ಇವ್ರಿಗೆ ಏನು ತಿಳ್ಕೊಂಡಿದ್ದಾರೆ ಇವರು? ಬೇರೆಯವ್ರು ಏನಾದ್ರು ಅಂಗಡಿ ಕೇಳಕ್ಕೆ ಹೋದರೆ ನಿಮಗೆ ಪ್ರೊಸೀಜರ್ ಪ್ರಕಾರ ಅದು ಬರೋದಿಲ್ಲ, ಕೊಡೋಕ್ಕೆ ಬರೋದಿಲ್ಲ, ನಿಮಗೆ ಇದು ರೋಡು 40 ಫೀಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕೊಯ್ದು ಹಾಕಿ ನೀವು ಕಳಿಸ್ತೀರಾ. ಹೋಗಿ CL7 ಮಾಡಿ ಇವತ್ತು ಕೊಟ್ಟಿದ್ದೀರಾ ನೀವು. ಅಲ್ಲಿ ಎಷ್ಟು ಜನ ಪಾಪ ಅಲ್ಲಿ ಹೆಂಗೆ ಹೆಣ್ಮಕ್ಳು ಮತ್ತು ಎಲ್ಲ ಹೆಂಗೆ ಓಡಾಡಬೇಕಲ್ಲಿ. ಎಲ್ಲಿ ನೋಡಿರೋ ಇವತ್ತು ದಿನ ಒಂದೊಂದು ಈ ಕ್ಷೇತ್ರದಲ್ಲಿ ಯಾವ ರೋಡ್ಗನ ಹೋಗಿ ಇವತ್ತು MRP ಶಾಪ್ ಇದ್ದಾವೆ, ವೈನ್ ಸ್ಟೋರ್ ಇದ್ದಾವೆ, CL7 ಇದ್ದಾವೆ. ಅದನ್ನೇ ಓಪನ್ ಮಾಡ್ಕೊಂಡು 20-25 ಲಕ್ಷ ವಸೂಲಿಗಳು ಮಾಡ್ಕೊಂಡು ಎಕ್ಸೈಜ್ನವ್ರಿಗಂತೂ ಅವ್ರ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರಿಗೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಈ ಸರ್ಕಾರದವರು ಹಂಗೆ ಅವರೇ. ಇಂಥವಕ್ಕೆಲ್ಲ ಈ ರೆಸಿಡೆನ್ಷಿಯಲ್ ಏರಿಯಾಕ್ಕೆಲ್ಲ ಎಲ್ಲಿದೆ ಆರ್ಡ್ರ್? ಯಾಕೆ ಕೊಡ್ಬೇಕಿದ್ರನ್ನ? ಎಲ್ಲ ಒಂದು ಇದರಲ್ಲಿ ಕೊಟ್ಕೊಳ್ಳಿ. ನೀವು ನ್ಯಾಷನಲ್ ಹೈವೇಗಳಿಗೆ, ದೊಡ್ಡ ರೋಡ್ಗಳಿಗೆ ಕಮರ್ಷಿಯಲ್ ಇದ್ದ ಮಾಡ್ಕೊಳ್ಳಿ. ರೆಸಿಡೆನ್ಷಿಯಲ್ ಯಾಕೆ ಕೊಡ್ಬೇಕು ನೀವು? ಯಾಕೆ ಜನನ ಹಾಳು ಮಾಡ್ತಾ ಇದ್ದೀರಾ ನೀವು? ಈ ಕ್ಷೇತ್ರದಲ್ಲಿ ನೀವು ಇಂಜಿನಿಯರ್ಗಳು, ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ? ನಿಮ್ಗೆ ನಿಜವಾಗೂ ನಿಮ್ಗೆ ಒಳ್ಳೇದಾಗಲ್ಲ. ನಿಮಗೆ ಈ ಥರ ಎಲ್ಲ ನೀವು ಮಾಡ್ಕೊಂಡು ಹೋದರೆ ಇದನ್ನ ಬಡವರಿಗೆ ಈ ಅನ್ಯಾಯ ಈ ಥರ ಮಾಡ್ತಾ ಇದ್ರಿ, ಈ ಥರ ತೊಂದರೆ ಕೊಟ್ಟು ಕಿರುಕುಳ ಕೊಡ್ತಾ ಇದ್ದೀರಲ್ಲ ನೀವು ಅಧಿಕಾರಿಗಳು. ಏನು AEಗಳು, AEಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೀವು ಏನು ಮಾಡ್ತಾ ಇದ್ದೀರಾ? ನೀವು ರೆವಿನ್ಯೂದವ್ರು ಏನು ಮಾಡ್ತಾ ಇದ್ದೀರಾ? ಜೆ.ಸಿಗಳು, ಕಮಿಷನ್ಗಳು ನೀವೇನು ಇಂಥ ಕೆಲಸಕ್ಕೆಲ್ಲ ನೀವೇನು ನಿಮ್ಗೆ ಕಣ್ಣು ಕಾಣೋದಿಲ್ವಾ? ಒಟ್ಟು ಏನು ತಿಂತೀರಾ ನೀವು? ಮಾನ ಮರ್ಯಾದಿದೆಯಾ ನಿಮ್ಗಳಿಗೆ? ಇಂಥ ಕೆಲಸ ಮಾಡ್ತಿದ್ರು. ಒಂದು ತಿಂಗಳಿಂದ ಇವತ್ತು ಫ್ಲೆಕ್ಸ್ಗಳು ಕಟ್ಕೊಂಬತ್ತಾ ಇದ್ದೀರಲ್ಲ. ಏನೋ ಒಂದು ದಿವಸ ಹಾಕ್ಕೊಂಡು ಎಲ್ಲಾನು ಕಿತ್ತಾಕೋದು ನೋಡಿದ್ದೀನಿ. ಅವ್ಯಾವ ಬಿದ್ದು ತಲೆ ಮೇಲೆ ಮಕ್ಕಳು ಮರಿ ಮೇಲೆ ಬಿದ್ದರೆ ಇದೇ ಥರ ಇಲ್ಲೇ ನೆಲಮಂಗಲದ ಮೇಲೆ ಬಿದ್ದು ಒಬ್ಬ ಅಲ್ಲೇ ಸ್ಪಾಟ್ ಔಟು, ಫ್ಲೆಕ್ಸ್ ತಲೆ ಮೇಲೆ ಬಿದ್ದು. ಏನು ಇಲ್ಲಿ ಯಾವ ರೋಡಾಗನ ತಗೊಳ್ಳಿ, ಯಾವ ಅಂಗಡಿ ಮುಂದೆನ ತಗೊಳ್ಳಿ, ಇಂಥ ಕಚಡ ಇಂಥ ಕೆಲಸಗಳು ನಿಮ್ಗೆ ಒಳ್ಳೇದಂತೂ ಆಗಲ್ಲ. ಯಾರು ಈ ಅಧಿಕಾರಿಗಳಿಗೆ ಇವೆಲ್ಲ ಈ ಥರ ನೀವು ಇದು ಮಾಡ್ತಾ ಇದ್ದೀರಲ್ಲ, ಒಬ್ರಿಗೊಂದು ಇವ್ರಿಗೇನೋ ಹೆಚ್ಚು ಕಮ್ಮಿ ಆದರೆ ಯಾವನೂ ಆಗಲ್ಲ. ಹಿಂದೆ ಹಿಂಗೆ ಅಧಿಕಾರಿಗಳು ಸಪೋರ್ಟ್ ಮಾಡೋಕೆ ಜೈಲಿಗೆ ಹೋಗ್ಯವ್ರೆ. ಉದಾಹರಣೆಗಳಿಗೆ ಅವೇ ಜೈಲಿಗೆ ಹೋಗಿ 6 ತಿಂಗಳು ಜೈಲಿಗೆ ಹೋಗಿ ಕೆಲಸ ಕಳ್ಕೊಂಡ್ರೆ ಅವರೇ. ಅದೇ ಗತಿ ಇವತ್ತು ನಾಳೆ ಅದೇ ಗತಿನೇ ಆಗೋದಿದು. ಆದ್ದರಿಂದ ದಯಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಮುಖ್ಯನ ಹೇಳ್ತಾ ಇದ್ದೀನಿ, ಇದನ್ನ ಈಗ ಇನ್ಯಾರಾದರೂ ಈ ಕಾನ್ಸ್ಟೆನ್ಸಿ ಒಳಗೆ ಯಾರು ಬೇಕಾದರೂ ಹಾಕೇಳಿ. ಇನ್ನೇನಾದರೂ ನಿಮಗೆ ಕೇಳಕ್ಕೆ ಬಂದರೆ ಯಾವನಾನ ಈ ಥರ ನೋಟಿಸು ನಿಮ್ಗೆ ಏನಾನ FIR ಹಾಕೋಕ್ಕೆ ಬಂದರೆ ನನ್ನ ಹತ್ರ ಬನ್ನಿ. ಅವನು ಯಾವನ ಹಾಕ್ತಾನೆ ನಾನು ನೋಡ್ತೀನಿ. ಏಕಾಗಿ ಅವನಿಗೊಂದು ಕಾನೂನು, ನಮಗೊಂದು ಕಾನೂನಾ? ಬಡವ್ರಿಗೊಂದು ಕಾನೂನು, ಬಲ್ಗಾರಿಗೊಂದು ಕಾನೂನಾ? ಯಾವನೂ ನಿನ್ನ ಮೇಲೆ ಇತ್ತಾಳಕ್ಕೆ ಹೋಗ್ಬೇಡಿ ನೀವು. ಯಾವನಾದರೂ ನೀವು ಅಂಗಡಿ ಓಪನ್ ಫ್ಲೆಕ್ಸ್ ಹಾಕಿರೆ ದಯಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಮುಖೇನ ಇವತ್ತು ನಮ್ಮೆಲ್ಲ ಕ್ಷೇತ್ರದ ನನ್ನ ಪ್ರೀತಿಯ ಗೌರವಾನ್ವಿತ ನನ್ನ ನಾಗರಿಕ ಬಂಧುಗಳಿಗೆ ನಾನು ಹೇಳ್ತಾ ಇದ್ದೀನಿ,
ದಯಮಾಡಿ ನೀವೆಲ್ಲಾದರೂ ಯಾರಾದ್ರೂ ಅಂಗಡಿ ಓಪನ್ಗಳಿದ್ದು ಯಾವ್ದನ ಸ್ಕೂಲ್ ಇರಲಿ, ಬೇಕ್ರಿ ಇರಲಿ, ಇಲ್ಲ ಕ್ಲಿನಿಕ್ಗಳಿರಲಿ, ಅಂಗಡಿಗಳಿರಲಿ, ಯಾವುದೇ ಓಪನ್ಗಳಾದರೆ ನೀವು ಯಾರನ್ನು ನೀವು ಫ್ಲೆಕ್ಸ್ ಹಾಕ್ರಿ, ಕೀಳಕ್ಕೆ ಬಂದರೆ ನನಗೆ ದಯಮಾಡಿ ಹೇಳ್ತಾ ಇದ್ದೀನಿ, ನನ್ನ ನಂಬರಿಗೆ ಫೋನ್ ಮಾಡಿ ದಯಮಾಡಿ ಹೇಳ್ತಾ ಇದ್ದೀನಿ, ಅದು ಯಾವನ್ ಕೀಳ್ತಾನೆ ನೋಡ್ತೀನಿ. ಏನಿದು 1ನೇ ತಾರೀಕು ಕಟ್ಟಿರೋ ಫ್ಲೆಕ್ಸ್ಗಳು ಇವತ್ತರೆಗೂ ಹಾಕ್ಸ್ತಾ ಇದ್ದಾರೆ. ಇಡೀ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀರಾ. ಆದ್ದರಿಂದ ಇದನ್ನ ಇವತ್ತೆಲ್ಲ ನನ್ನ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ ಈ ನಿಮ್ಮ ಮುಖೇನ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ತಾವೆಲ್ಲ ಇದನ್ನು ನೋಡಿದ್ದೀರಾ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.